ಎಲ್ಲರಿಗೂ ನಮಸ್ಕಾರ. ನಾನು ಮಾರುತಿ ಖಂಡೇಕರ್, ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಚಿಕ್ಕೋಡಿ ಹಾಗೂ ನೋಬಲ್ ಕೇರ್ ಕರಿಯರ್ ಅಕಾಡೆಮಿ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ HSTR, GPSTR ಮತ್ತು PSTR ಶಿಕ್ಷಕರಿಗಾಗಿ ಅತ್ಯಂತ ಮುಖ್ಯವಾಗಿ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಅಂತಂದ್ರೆ 2ನೇ ಪೇಪರ್ ಸಲುವಾಗಿ ನಾವು ಒಂದು ಟೆಸ್ಟ್ ಸಿರೀಸ್ ಅನ್ನು ಮಾಡ್ತಾ ಇದೀವಿ. ಆ ಟೆಸ್ಟ್ ಸಿರೀಸ್ ಒಂದು ವಿಶೇಷತೆ, ತಾವೆಲ್ಲರೂ ಆ ಟೆಸ್ಟ್ ಸಿರೀಸ್ಗೆ ಜಾಯ್ನ್ ಆಗೋದ್ರ ಮೂಲಕ ಏನೆಲ್ಲ ಒಂದು ಅನುಕೂಲತೆ ಆಗ್ತಾವ ಅಂತ ಹೇಳಿ ನಮ್ಮ ಜೊತೆಗೆ ಇನ್ನೊಂದ್ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಸ್ಮಾರ್ಟ್ ಪ್ರಾಕ್ಟೀಸ್ ಯುವರ್ ಸಕ್ಸಸ್ 2026 ಅಂತಂದ್ರೆ ಇಲ್ಲಿ ಸ್ಮಾರ್ಟ್ ಪ್ರಾಕ್ಟೀಸ್ ಯುವರ್ ಸಕ್ಸಸ್ ಅಂತಂದ್ರೆ ನಾವು ಮುಖ್ಯವಾಗಿ ಈ ಪರೀಕ್ಷೆಗೆ ಇರ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ನಾವು ಅಧ್ಯಯನ ಮಾಡಿದಾಗ, ಪಠ್ಯಕ್ರಮವನ್ನು ನೋಡಿದಾಗ ನಮಗೆ ಬಹಳಷ್ಟು ಒಂದು ಗೊಂದಲಗಳು ಕ್ರಿಯೇಟ್ ಆಗೋದಾಗಿರ್ಬೋದು, ಅಥವಾ ಆ ಪಠ್ಯಕ್ರಮದ ಒಂದು ವ್ಯಾಪ್ತಿ ನೋಡಿದ್ರೆ ತುಂಬಾ ಲೆಂದಿಯಾಗಿ ಅನ್ಸುತ್ತೆ. ಇಲ್ಲಿ ಸ್ಮಾರ್ಟ್ ಪ್ರಾಕ್ಟೀಸ್ ದಲ್ಲಿ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ನಾವು ಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ನಮಗೆ ಯಾವುದೇ ರೀತಿ ಗೊಂದಲ ಇಲ್ಲದೆ ಇರೋದ್ರಿಂದ ತಾವೆಲ್ಲರೂ ಅತ್ಯಂತ ಉತ್ತಮವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಈ ಇರ್ತಕ್ಕಂಥ ಸಿಲೆಬಸ್ ಅನ್ನ ಕವರ್ ಮಾಡಬಹುದು. ಜೊತೆಗೆ ಅದೇ ರೀತಿಯಾಗಿ HSTR ಟಾರ್ಗೆಟ್ 100% ಅಂತಂದ್ರೆ ಒಂದು HSTR ಪರೀಕ್ಷೆಯನ್ನು ನೀವು ಅತ್ಯಂತ ಯಶಸ್ವಿಯಾಗಿ ಅದನ್ನ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ ಈ ಸ್ಮಾರ್ಟ್ ಒಂದು ಸಕ್ಸಸ್ ಬಗ್ಗೆ ತಮಗೆ ಗೊತ್ತಿರಲೇಬೇಕು. ಯಾಕಂತಂದ್ರೆ ಇಲ್ಲಿ ನಾವು ಕೊಡ್ತಕ್ಕಂಥ ನೋಟ್ಸ್ ಹೆಂಗಿರುತ್ತೆ ಅಂತಂದ್ರೆ ಪೂರ್ತಿ ಆ ಒಂದು ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮವನ್ನು ಆಧರಿಸಿ ಇರೋದ್ರಿಂದ ನಾವು ಹೆಚ್ಚಿನ ಬೇರೆ ಬೇರೆ ಅನವಶ್ಯಕ ಸೋರ್ಸ್ಗಳನ್ನು ಓದುವ ಅವಶ್ಯಕತೆ ಇರುವುದಿಲ್ಲ. ಅದ್ರ ಜೊತೆಗೆ ಟೆಸ್ಟ್ ಸಿರೀಸ್ ಒಂದು ವಿಶೇಷತೆ, ಟೆಸ್ಟ್ ಸಿರೀಸ್ ಅಂತಂದ್ರೆ ಕೇವಲ ನಾವು ಟೆಸ್ಟ್ ಸಿರೀಸ್ ಮಾಡಿ ಕೈ ಬಿಡೋದಲ್ಲ, ಜೊತೆಗೆ ನಿಮ್ಗೊಂದು ಸ್ಕೋರ್ ಕಾರ್ಡ್ ಕೂಡ ಕೊಟ್ಟಿರ್ತೀವಿ. ಆ ಸ್ಕೋರ್ ಕಾರ್ಡ್ ನೋಡಿ ಪ್ರತಿದಿನಾನು ನೀವು ಬರೀತಕ್ಕಂಥ ಟೆಸ್ಟ್ ದಲ್ಲಿ ಪ್ರತಿ 2 ದಿನ ಬಿಟ್ಟು ಒಂದಿನ ಅಂತಂದ್ರೆ ಪ್ರಾರಂಭದಲ್ಲಿ ಸುಮಾರು ನಮ್ದು ಆಗಸ್ಟ್ 28ನೇ ತಾರೀಕಿಗೆ ಟೆಸ್ಟ್ ಪ್ರಾರಂಭ ಆಯಿತು ಅಂತಂದ್ರೆ ಅದು ಸೆಪ್ಟೆಂಬರ್ 25ವರೆಗೂ ಪೂರ್ಣ ಪ್ರಮಾಣದಲ್ಲಿ ಒಂದು ಟೆಸ್ಟ್ ಸಿರೀಸ್ ಕಂಪ್ಲೀಟ್ ಆಗಿ ಟೋಟಲಿ ಇರ್ತಕ್ಕಂಥ ನಮ್ಮಲ್ಲಿ ಈಗಿರುವ ಇತಿಹಾಸದಲ್ಲಿ 57 ಅಧ್ಯಾಯ ಚಾಪ್ಟರ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದಲ್ಲಿ ಒಂದು 16, ಅದರ ಜೊತೆಗೆ ಸಮಾಜಶಾಸ್ತ್ರದಲ್ಲಿ ಒಂದು 11 ಚಾಪ್ಟರ್ ಇದೆ, ಜಿಯೋಗ್ರಫಿಯಲ್ಲಿ 25 ಇದೆ, ಅದೇ ರೀತಿಯಾಗಿ ಅರ್ಥಶಾಸ್ತ್ರದಲ್ಲಿ 11, ವ್ಯವಹಾರ ಅಧ್ಯಯನದಲ್ಲಿ ಒಟ್ಟು 9, ಅದರ ಜೊತೆಗೆ ಸಮಾಜ ವಿಜ್ಞಾನ ಒಂದು ನಮ್ಮ ಬೋಧನಾಶಾಸ್ತ್ರ ಅಂತ ಕರಿತೀವಿ, ಬೋಧನಾಶಾಸ್ತ್ರದಲ್ಲಿ ಕೂಡ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಕ್ರಮದಲ್ಲಿ ಸುಮಾರು 9 ಅಧ್ಯಾಯಗಳಿದ್ದಾವೆ. ಇದೆಲ್ಲವನ್ನು ನೋಡಿದಾಗ ಸರಿಸುಮಾರಾಗಿ ನಮಗೆ 135 ಚಾಪ್ಟರ್ ಆಯ್ತು. ಈ 135 ಚಾಪ್ಟರ್ ನಾವು ಸರಳೀಕರಿಸಿ ಅತ್ಯಂತ ಅತ್ಯುತ್ತಮವಾಗಿರ್ತಕ್ಕಂಥ ನೋಟ್ಸ್ ಅನ್ನು ತಯಾರಿಸಿ ತಮಗೆ ಕೊಡೋದ್ರಿಂದ ಯಾವುದೇ ರೀತಿ ಅಧ್ಯಯನದ ಗೊಂದಲಗಳು ಇರೋದ್ರಿಲ್ಲ. ಮತ್ತು ತಾವ್ಯಾರು ಕೂಡ ಈ ಒಂದು ಇದಕ್ಕೆ ಹೆದರುವ ಅವಶ್ಯಕತೆ ಕೂಡ ಇಲ್ಲ. ಅದ್ರ ಜೊತೆಗೆ ರಿಯಲ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ನೈಜ ಪರೀಕ್ಷಾ ಅನುಭವ. ನೀವು ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಯಾವುದೇ ರೀತಿ ನಕಲು ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ನೀವೇನಾದ್ರೂ ಗೂಗಲ್ ಮಾಡಿ ಆನ್ಸರ್ನ ಹುಡುಕಾಡೋದಾಗಿರ್ಬೋದು, ನಿಮ್ ಕಡೆ ಇರ್ತಕ್ಕಂಥ ಸೋರ್ಸ್ ಅನ್ನು ನೋಡೋದಾಗಿರ್ಬೋದು, ಇದ್ಯಾವುದೂ ಅವಶ್ಯಕತೆ ಇಲ್ಲ. ಇದ್ಯಾವುದೂ ಮಾಡ್ಲಾರ್ದೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಆದ್ರೆ ನೀವು ಯಾವ ರೀತಿ ಪರೀಕ್ಷಾ ಹಾಲ್ನಲ್ಲಿ ಪರೀಕ್ಷೆಗಳನ್ನ ಎದುರಿಸ್ತೀರಿ ಆ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ನೀವು ಬರೆದಿದ್ದೇ ಆದ್ರೆ 100% ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನಾವು ನೋಟ್ಸ್ ಕೊಟ್ಟಿರ್ತೀವಿ, 2 ದಿನ ನೀವು ನೋಟ್ಸ್ ರೆಫರ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನಾವು 28ಕ್ಕೆ ಒಂದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ 26ನೇ ತಾರೀಕಿಗೆ ನೋಟ್ಸ್ ಕೊಟ್ಟಿರ್ತೀವಿ. 2 ದಿನ ನಿಮ್ಗೆ ನೋಟ್ಸ್ ಅನ್ನ ಓದ್ಲಿಕ್ಕೆ, ರಿವಿಷನ್ ಮಾಡ್ಲಿಕ್ಕೆ, ರಿಕಾಲ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಟೆಸ್ಟ್ ಬರುತ್ತೆ. ಹೀಗಾಗಿ ಟೆಸ್ಟ್ ತುಂಬಾ ಸರಳವಾಗಿ ತಾವು ಎದುರಿಸಬಹುದು. ಅದ್ರ ಜೊತೆಗೆ ಸಬ್ಜೆಕ್ಟ್ ವೈಸ್ ಫುಲ್ ಲೆಂತ್ ಟೆಸ್ಟ್ಸ್ ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ನಾವು ಕೊಡ್ತಕ್ಕಂಥ ಟೆಸ್ಟ್ ದಲ್ಲಿ ಏನಿರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 10 ನಾವು ಇತಿಹಾಸದ ಟಾಪಿಕ್ ತೆಗೆದುಕೊಂಡ್ರೆ ಆ 10 ಇತಿಹಾಸದ ಟಾಪಿಕ್ ಮೇಲೆ ಫೋಕಸ್ ಮಾಡಿ ಒಂದು 100 ಕ್ವಶನ್ಸ್ ಇರುತ್ತೆ. ಹೀಗಾಗಿ ಎಲ್ಲಿ ಯಾವ ವಿಷಯ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಸರಿಸುಮಾರಾಗಿ ನಮ್ಮ 21 ಟೆಸ್ಟ್ ಮುಗಿದಾಗ 2100 ಪ್ರಶ್ನೆಗಳು MCQ ಕ್ವಶನ್ಸ್ ತಮ್ಮ ಕೈಯಲ್ಲಿ ಇರ್ತವೆ. ಅವೆಲ್ಲ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಂತ ಹೇಳ್ಬೋದು. ತುಂಬಾ ಪರೀಕ್ಷೆಗೆ ಕೇಳಲೇಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಇರೋದ್ರಿಂದ ನಮ್ಗೆ ತುಂಬಾ ಓದ್ಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಅದ್ರ ಜೊತೆಗೆ ಮಾಸ್ಟರ್ ಕ್ಲಾಸಸ್ ಅಂತ ಹೇಳಿ, ಇದರ ಮಧ್ಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ನಮ್ಮ ರಾಜ್ಯಶಾಸ್ತ್ರ ಆಗಿರ್ಬೋದು, ಪೌರನೀತಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಜೊತೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಅಲ್ಲಿಯೂ ಒಂದು ಬಾರಿ ತಮಗೆ ರಿವಿಷನ್ ಆಗೋ ತರ ಒಂದು ಮ್ಯಾರಥಾನ್ ಕ್ಲಾಸ್ ಟೈಪ್ ಅಥವಾ ಮಾಸ್ಟರ್ ಕ್ಲಾಸಸ್ ಅಂತ ಹೇಳಿ ಮಾಡಿ ತಮಗೆ ಅದನ್ನು ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಅದರಿಂದ ಕೂಡ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸಕ್ಸಸ್ ರೋಡ್ ಮ್ಯಾಪ್ ಅಂತ ಹೇಳಿ ಎಲ್ಲರೂ ಓದಾಕತ್ತೀರಿ,
ಜೊತೆಗೆ ಎಲ್ಲರೂ ತಮ್ಮ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡಿದಿರಿ. ಸಾಕಷ್ಟು ಜೋಶದಿಂದ ಓದ್ತೀರಿ. ಒಂದು ವಾರ ಆಗುತ್ತೆ. ಒಂದು ವಾರ ಓದಿದ ನಂತರ ತಮಗೇನಾಗುತ್ತೆ ಅಂತ ಕೇಳಿದ್ರೆ ಸಿಲೆಬಸ್ ಲೆಂಥಿ ಅನ್ಸುತ್ತೆ, ಸುಸ್ತಾದಂಗ್ ಆಗುತ್ತೆ, ಬೇಸರ ಬಂದಂಗ್ ಆಗುತ್ತೆ. ಆಮ್ಯಾಗ ಓದಿದ್ದೇನು ನೆನಪು ಉಳ್ದಂಗ್ ಅನ್ಸೋದಿಲ್ಲ. ಈ ಎಲ್ಲಾ ಗೊಂದಲಗಳನ್ನು ಹೋಗ್ಲಾಡ್ಸೋ ಸಲುವಾಗಿ ಒಂದು ಯಶಸ್ಸಿನ ರಹದಾರಿ ಅಥವಾ ಒಂದು ಯಶಸ್ಸಿನ ಮಾರ್ಗಸೂಚಿ ಅಂತ ಹೇಳ್ಬೋದು. ಸಕ್ಸಸ್ ರೋಡ್ ಮ್ಯಾಪ್ ಅನ್ನ ತಮ್ಗೆ ಹಾಕಿಕೊಟ್ಟಿರ್ತಕ್ಕಂಥ ಆ ಒಂದು ಮಾದರಿ ಪ್ರಕಾರ ತಾವು ಅಧ್ಯಯನ ಮಾಡಿದ್ದೆ ಆದ್ರೆ 100% ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಆಯ್ಕೆ ಆಗ್ಲಿಕ್ಕೆ ಏನ್ ಬೇಕೋ ಅದೆಲ್ಲವನ್ನು ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕ್ರ್ಯಾಕ್ HSTR ಅಂತಂದ್ರೆ ಈ ಪರೀಕ್ಷೆಯಲ್ಲಿ ಹೆಂಗ್ ಉತ್ತೀರ್ಣರಾಗಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ಟೆಸ್ಟ್ ಸಿರೀಸ್ ಮುಖಾಂತರ ತಮಗೆ ಗೊತ್ತುಪಡಿಸ್ತಾ ಇದ್ದೀವಿ. ಕೇವಲ ಟೆಸ್ಟ್ ಸಿರೀಸ್ಗೆ ಮಾತ್ರ ಸಂಬಂಧಪಡದೆ ಇದ್ರ ಜೊತೆಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡಿ, ಅದ್ರ ಜೊತೆಗೆ ಕ್ಲಾಸಸ್ ಕೂಡ ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ಇರೋದ್ರಿಂದ ನಮಗೇನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇರೋದಿಲ್ಲ. ಒಟ್ಟಾರೆ ಯಾವುದೇ ಒಂದು ಪುಸ್ತಕವನ್ನ ನಾವು 1 ಬಾರಿ, 2 ಬಾರಿ, 3 ಬಾರಿ ಓದ್ಬೇಕು. ಅಂದ್ರೆ 3 ಬಾರಿ ರಿಕಾಲ್ ಆದಾಗ ಮಾತ್ರ ಸಾಕಷ್ಟು ಅಧ್ಯಯನದ ವಿಷಯಗಳು ನಮಗೆ ನೆನಪುಳಿತವೆ. ಅದ್ರ ಜೊತೆಗೆ ಏನು ಅಂತ ಕೇಳಿದ್ರೆ 6th ದಿಂದ 12th ತನಕ ಇರ್ತಕ್ಕಂಥ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಶ್ರೀ ರಾಜ ಮಹಾರಾಜರ ಕಾಲಾನುಕ್ರಮ ಕ್ರಮಣಿಕೆಗಳಾಗಿರ್ಬೋದು, ಸಾಕಷ್ಟು ಕೆಲವೊಂದು ಹೋಲಿಕೆಯ ವಿಷಯಗಳಾಗಿರ್ಬೋದು, ಸಾಕಷ್ಟು ಹೇಳಿಕೆಗಳಾಗಿರ್ಬೋದು, ಇದನ್ನು ಸಪರೇಟ್ ಒಂದು ನೋಟ್ಸ್ ಮಾಡಿ ತಮಗೆ ಕೊಡೋದ್ರಿಂದ ಯಾವುದೇ ಗೊಂದಲಗಳು ಇರೋದಿಲ್ಲ. ಇದೊಂದು ರೀತಿ ಆ ಸುಲಿದ ಬಾಳೆಹಣ್ಣು ಕೊಟ್ಟಂಗ ನಮ್ಗೆ ನಾವು ನೋಟ್ಸ್ ಅನ್ನು ಪ್ರೊವೈಡ್ ಮಾಡೋದ್ರಿಂದ ಮಟೀರಿಯಲ್ ಅನ್ನ ಅತ್ಯಂತ ಕ್ವಾಲಿಟಿ ಮಟೀರಿಯಲ್ ಕೊಡೋದ್ರಿಂದ ನಮಗೆ ಓದಿಗೆ ತುಂಬಾ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ಒಂದು ನನ್ನ ಭರವಸೆ. ಇನ್ನು ಪ್ರೂವನ್ ಸ್ಟ್ರಾಟಜಿ ಅಂತ ಹೇಳ್ಬೋದು, ಪ್ರಮಾಣೀಕೃತ ತಂತ್ರಗಳು ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಈ ಅತ್ಯಂತ ಮುಖ್ಯ ಸ್ಟ್ರಾಟಜಿ ಬಹಳ ಇಂಪಾರ್ಟೆಂಟ್. ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಯೋಜನೆ ಕೂಡ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆ ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮನ್ನ ಸಕ್ಸಸ್ ಅಂತ ಒಯ್ತೈತೆ ಅಂತ ಹೇಳ್ಬೋದು. ಅದಕ್ಕಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಾವು ಪರ್ಫೆಕ್ಟ್ ಆಗಿ ಈ 28ಕ್ಕೆ ಟೆಸ್ಟ್ ಸ್ಟಾರ್ಟ್ ಆಯ್ತು ಅಂತಂದ್ರೆ 25ಕ್ಕೆ 100% ಒಂದು ರೌಂಡ್ ಮುಗಿಯುತ್ತೆ. ಅದಾದ ನಂತರದಲ್ಲಿ ನಿಮ್ಗ 26ನೇ ತಾರೀಕಿನಿಂದ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಸುಮಾರಾಗಿ ಪ್ರತಿದಿನ ಒಂದೊಂದು ಟೆಸ್ಟ್ ಅಂತಂದ್ರೆ 9 ಟೆಸ್ಟ್ಗಳು ಇರ್ತವೆ. ಅಂದ್ರೆ ನಿಮ್ಗೆ ಅಲ್ಲಿ ಒಂದು 900 ಕ್ವಶನ್ಸ್ ಸಿಗೋದ್ರಿಂದ ತುಂಬಾ ಒಂದು ಹೆಲ್ಪ್ ಆಗ್ತೈತಿ. ಮತ್ತೆ ನೀವು ಯಶಸ್ಸನ್ನತ್ತ ಅತಿ ಸರಳವಾಗಿ ಆ ಕಡೆಗೆ ಹೋಗ್ಬೋದು. ಇನ್ನ ಸ್ಮಾರ್ಟ್ ಪ್ರಿಪರೇಷನ್ ಅಂಡ್ ರ್ಯಾಂಕ್ ರಿಫೈನರ್ ಅಂತ ಹೇಳಿ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನಮ್ಮ ರ್ಯಾಂಕ್ ಅನ್ನು ಸುಧಾರಣೆ ಮಾಡ್ಕೋಬೇಕಂತಂದ್ರೆ ಇದು ಈ ಟೆಸ್ಟ್ ಸೀರೀಸ್ ಬಹಳ ಇಂಪಾರ್ಟೆಂಟ್. ಆಮೇಲೆ ನೀವು ಬೇಕಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮಟೀರಿಯಲ್ ನೀವು ಮತ್ತೆ ಬೇಕಾಗಿರ್ತಕ್ಕಂಥ ಯಾವುದೇ ಪುಸ್ತಕದ ಜೊತೆಗೆ ಆಗಿರ್ಬೋದು, ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸಲುವಾಗಿ ಕೊಟ್ಟಿರ್ತಕ್ಕಂಥ ನೋಟ್ಸ್ ಆಗಿರ್ಬೋದು, ಯಾವುದಕ್ಕೆ ನೀವು ಕ್ರಾಸ್ ಒಂದು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಪ್ರಿಪರೇಷನ್ ಮಾಡಿದ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಂತರವಿಲ್ಲ. ಸಾಕು, ಇಷ್ಟು ಕೊಟ್ಟಿರ್ತಕ್ಕಂಥ ಒಂದು ಮಟೀರಿಯಲ್ ನೀವು ಓದ್ಕೊಂಡೆ ನೆಕ್ಸ್ಟ್ ಆ ಟೆಸ್ಟ್ ಬಂದ್ರೆ ಸಾಕು. ಅದ್ರ ಜೊತೆಗೆ ಟೆಸ್ಟ್ ಯುವರ್ ಲಿಮಿಟ್ಸ್ ಅಂಡ್ ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಅಂತ ಹೇಳಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಿಕ್ಕೆ, ಅದರ ಜೊತೆಗೆ ನಿಮ್ಮ ಅಂಕಗಳನ್ನ, ನಿಮ್ಮ ಸಾಮರ್ಥ್ಯವನ್ನು ಮತ್ತೆ ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಒಂದು ಒಳ್ಳೆ ಅವಕಾಶ. ಹೆಸರೇ ಸೂಚಿಸುವಂತೆ ಈ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಈಗಾಗಲೇ ಶಿಕ್ಷಕರ GPSTR ಶಿಕ್ಷಕರಾಗಿರ್ಬೋದು, ಆಮೇಲೆ TET ಪರೀಕ್ಷೆಗಳಿಗೆ ಆಗಿರ್ಬೋದು ಹೋದ್ ಸರ್ ಬಹಳಷ್ಟು ಎಫರ್ಟ್ ಹಾಕಿ ತಮ್ಮದೇ ಆಗಿರ್ತಕ್ಕಂಥ ಆಲ್ ಓವರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೋಸ್ಟ್ಲಿ ಈ GPSTR ಪರೀಕ್ಷೆಯಲ್ಲಿ ಶಿಕ್ಷಕರನ್ನ, ಅದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ TET ಕ್ಲಿಯರ್ ಆಗಿರ್ತಕ್ಕಂಥವ್ರು ಮ್ಯಾಥಮೆಟಿಕ್ಸ್ ಮತ್ತು ಜೀವ ವಿಜ್ಞಾನದಲ್ಲಿ ಕರ್ನಾಟಕದಾದ್ಯಂತ ಅವರು ಆ ಒಂದು ಶಿಕ್ಷಕರನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಅದ್ರ ಜೊತೆಗೆ ಈ ನೋಬೆಲ್ ಕೇರ್ ಅಂತಕ್ಕಂಥ ಒಂದು ಅಕಾಡೆಮಿಯ ಹೆಸರೇ ಸೂಚಿಸುವಂತೆ ನೋಬೆಲ್ ಕೇರ್ ಅಂತಂದ್ರೆ ಇನ್ಯಾರು ನಿಮ್ಗೆ ಇಷ್ಟು ಕೇರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಇನ್ನು ಐಡೆಂಟಿಫೈ ಯುವರ್ ವೀಕ್ನೆಸ್ ಬಿಫೋರ್ ದ ಮೇನ್ ಎಕ್ಸಾಮ್. ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಎಲ್ಲಾ ಚೆನ್ನಾಗಿ ಓದ್ತೀವಿ, ಯಾವ್ದನ್ನು ರಿವಿಷನ್ ಕೂಡ ಮಾಡ್ಕೊಳ್ತೀವಿ, ಬಟ್ ಕೆಲವೊಂದ್ಸರಿ ನಾವು ಪರೀಕ್ಷೆಗಳು ಬರೆಯಕ್ಕೆ ಹೋಗೋದಿಲ್ಲ. ಬಟ್ ನಾವು ಎಕ್ಸಾಮ್ ಹಾಲ್ದಲ್ಲಿ ಹೋಗಿ ಪರೀಕ್ಷೆ ಬರಕ್ ಹೋಗ್ತೀವಿ, ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಎಡವಟ್ಟುಗಳು ಮಾಡ್ಕೊಳ್ತೀವಿ. ಯಾವುದೋ ಒಂದು A ಹಾಕೋ ಬದಲಾಗಿ B ಹಾಕಿರ್ತೀವಿ, ಮತ್ತೊಂದು ಆಪ್ಷನ್ ಸಿದ್ಧ ಮಾಡಿರ್ತೀವಿ, ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಇದೆಲ್ಲ ಕನ್ಫ್ಯೂಸ್ಗಳು ಮಾಯ ಆಗ್ಲಿ ಅಂತ ಹೇಳಿ ನಾವು ಕೊಟ್ಟಿರ್ತಕ್ಕಂಥ 21 ಟೆಸ್ಟ್ ಇದರ ಮಧ್ಯದಲ್ಲಿ ಬೇಕಂತಂದ್ರೆ ಎಲ್ಲಾ ವಿಷಯಗಳ ಒಂದು ಕ್ರೋಢೀಕರಣ ಮಾಡಿ ಮತ್ತೆ ಇನ್ನು ಎಕ್ಸ್ಟ್ರಾ ಟೆಸ್ಟ್ ಕೊಡೋದ್ರ ಮೂಲಕ ಒಂದು ಪರೀಕ್ಷೆಗೆ ಒಬ್ಬ ಅಭ್ಯರ್ಥಿ ಅತ್ಯುತ್ತಮವಾಗಿರ್ತಕ್ಕಂಥ ಪರೀಕ್ಷಾ ತಯಾರಿಯನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕಂತೇಳಿ ನಮಗೆ ಕೊಡೋದ್ರ ಮೂಲಕ ಈ ಒಂದು ತುಂಬಾ ಟೆಸ್ಟ್ ಸೀರೀಸ್ ತಮಗೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇಲ್ಲಿ ಯಾರು ಕೂಡ ಅಂದ್ರೆ ಉದಾಸೀನತೆಯಿಂದ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಯಾರು 100% ನಾನು HSTR GPSTR TSR ಕ್ರ್ಯಾಕ್ ಮಾಡ್ಬೇಕಂತ ಒಂದು ತಲೆ ಇಟ್ಕೊಂಡು ಆ ಒಂದು ಮೋಟೋನ್ ಇಟ್ಕೊಂಡು ಓದಾಕತ್ತಿರಲಿಲ್ಲ, ಅವರು 100% ನೀವು ಸಮಯವನ್ನು ನಮ್ಗೆ ಕೊಟ್ಟದ್ದೇ ಆದ್ರೆ ಆ ನಿಮ್ಮ ಪ್ರಯತ್ನವು ನಿಮ್ಮದೇ, ಯಶಸ್ಸು ನಿಮ್ಮದೇ. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗ್ತೈತಿ, ಸಕ್ಸಸ್ 100% ಸಾಧಿಸ್ತೇನೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಅದ್ರ ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ರಿ. ಅನವಶ್ಯಕ ಸಮಯವನ್ನು ವ್ಯರ್ಥ ಮಾಡಲಾರ್ದೆ
ನೀವು ಫುಲ್ಲಿ ಫೋಕಸ್ ಮಾಡ್ರಿ. ಅದ್ರ ಜೊತೆಗೆ ಫಸ್ಟ್ ಪೇಪರ್ದಲ್ಲಿ ಇರ್ತಕ್ಕಂಥ ಒಂದು ಸೈಕಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಲ್ಲಿ ನಿಮ್ಗೆ ಯಾವ್ಯಾವ ವಿಷಯ ಕಠಿಣ ಅನಿಸುತ್ತೆ ಮತ್ತೆ ಮತ್ತೆ ಪುನರ್ಮನನ ಮಾಡಿ. ಫಸ್ಟ್ ಪೇಪರ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಿ. ಯಾಕಂತಂದ್ರೆ ಈ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಂತಂದ್ರೆ ನಾವು ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಸಿಕ್ಕಾಪಟ್ಟಿ ಮಾಸ್ಟರ್ ಇದ್ದು ಅದನ್ನೇ ನಾನು ಯಾವಾಗ್ಲೂ ಓದ್ತೀನಿ ಅಂತ ಅನ್ನೋದಲ್ಲ. ಪ್ರತಿಯೊಂದು ವಿಷಯಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟು ಅಲ್ಲಿಂದ ಎಷ್ಟು ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ನಾವು ಒಪ್ಕೋಬೇಕಾಗ್ತತಿ. ಅದರ ಮೇಲೆ ಪ್ರತಿಯೊಂದು ಯಾವ್ದನ್ನು ನಮ್ದು ವೀಕ್ ಐತಿ, ನನ್ನ ಮೆಂಟಲ್ ಅಬಿಲಿಟಿನೇ ಬರೋದಿಲ್ಲ, ನಾನು ಆರ್ಟ್ಸ್ ಓದಿದ್ದು ಅನ್ನೋದೇ ಇಲ್ಲ. ಅಲ್ಲಿರ್ತಕ್ಕಂಥ ಸರಳ ಮೆಂಟಲ್ ಅಬಿಲಿಟಿ ಅಂದ್ರೆ ಮೆಂಟಲ್ ಅಬಿಲಿಟಿ ಅಂದ್ರೆ ಮ್ಯಾಥ್ಸ್ ಅಂತಲ್ಲ, ನಮ್ಮ ಮನೋಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಅಲ್ಲಿ ಒಂದು ಕ್ವಶನ್ಸ್ ಇರ್ತಾರೆ. ಅದಕ್ಕಾಗಿ ನಾವು ಯಾವ್ದನ್ನು ನೆಗ್ಲಿಜೆನ್ಸಿ ಮಾಡ್ಲಾರ್ದ ಇವತ್ತಿನಿಂದಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸಕ್ಸಸ್ 100% ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.